ಯಾವಾಗ್ಲೂ ನ್ಯಾಯದ ಪರಾನೇ ಇರುತ್ತೆ. ಸೂರ್ಯವರ್ಧನ್ ಅವ್ರಿಗೆ ಸೂರ್ಯವಂಶಕ್ಕೆ ಕಷ್ಟದ ಮಳೆಗೆ ಎದುರಾಡದವ ರೈತ, ಎದ್ದರು ಬಿದ್ದರು ಮಣ್ಣನ್ನು ಮರೆಯದ ದಾತ. ನಮ್ಮ ಬಾಳಿನ ಭಾಗ್ಯ ವಿಧಾತ ರೈತ, ನಮ್ಮ ಬಾಳಿನ ಭಾಗ್ಯ ವಿಧಾತ ರೈತ. ಹೀಗೆ ಸುಮ್ನೆ ಎಷ್ಟೊತ್ತು ಅಂತ ಕೂತಿರೋದು? ಇಬ್ರಲ್ಲೊಬ್ರು ವಿಷಯ ಏನು ಅಂತ ಹೇಳ್ಬಾರ್ದಾ? ವಿಷಯ ಏನೋ ಗಂಭೀರವಾಗಿರೋಂಥದ್ದೇ. ಅದನ್ನ ನಿನಗೆ ಹೇಳಿದ್ರೆ ನೀನ್ ಹೇಗ್ ತಗೋತೀಯೋ ಅಂತ ನಾವ್ ಯೋಚನೆ ಮಾಡ್ತಾ ಇದ್ವಿ. ಅಮ್ಮ, ಸುತ್ತಿ ಬಳಸಿ ಮಾತಾಡ್ಬೇಡ. ವಿಷಯ ಏನು ಅಂತ ನೇರವಾಗಿ ಹೇಳು. ಅದು ನಿಮ್ಮತ್ತೆ ಅಂದ್ರೆ ನಿಮ್ಮತ್ತೆ ಯಾವುದೋ ತೊಂದ್ರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ಸುತ್ತೆ. ಸಮಸ್ಯೆನಾ? ಹಾಗಂದ್ರೆ ನಾಗು, ಬಂಗಾರು, ಈಗ ನಾನು ನಿನ್ನ ಹತ್ರ ಹೇಳೋ ವಿಷಯ ನಮ್ಮಲ್ಲೇ ಇರಬೇಕು. ನಿಮ್ಮತ್ತೆ ಅವರು ಅವ್ರ ಸ್ನೇಹಿತೆಗೋಸ್ಕರ ದುಡ್ಡು ಹೊಂದಿಸ್ತಾ ಇದ್ರು. ಅದ್ರ ಸಲುವಾಗಿ ನನ್ನ ಹತ್ರ ದುಡ್ಡು ಕೇಳಿದ್ರು. ಮೊನ್ನೆ ಇದ್ದಕ್ಕಿದ್ದ ಹಾಗೆ ಆ ದುಡ್ಡನ್ನ ವಾಪಸ್ಸು ಕೊಟ್ರು. ನಾವು ಅನ್ಕೊಂಡಿದ್ದೇನು ಅಂದ್ರೆ ಅವ್ರ ಸ್ನೇಹಿತೆ ದುಡ್ಡು ವಾಪಸ್ ಕೊಟ್ಟಿರ್ಬೇಕು ಅಂತ. ಅಸಲಿ ವಿಷಯ ಏನು ಅಂದ್ರೆ ಅವರು ಬೆಂಗಳೂರಿಗೆ ಹೋದಾಗ ಅವ್ರ ಸೈಟ್ನ ಮಾರಿ ನಮಗೆ ದುಡ್ಡು ವಾಪಸ್ ಕೊಟ್ಟಿದ್ದಾರೆ.